ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನಲ್. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯ ಗುರಿ ಇಟ್ಟುಕೊಳ್ಳಬೇಕು, ಸೋತಾಗ ಇಲ್ಲ ಏನಾದರೂ ನೋವಾದಾಗ ನಮ್ಮ ಮನಸ್ಸನ್ನ ನಾವು ಹೇಗೆ ಯೋಚಿಸಬೇಕು ಎಂಬುದರ ಬಗ್ಗೆ ಒಂದು ಸಣ್ಣ ಮಾತು. ನಾವು ಜೀವನದಲ್ಲಿ ಯಶಸ್ವಿಯಾಗಲು ಕನಸು ಕಾಣಬೇಕು. ಆದರೆ ಕನಸು ಕಾಣುವುದು ಮಾತ್ರ ಸಾಕಾಗುವುದಿಲ್ಲ, ಅದನ್ನ ಸಾಧಿಸಲು ದುಡಿದು ಮುನ್ನಡೆಯಬೇಕು. ಯಶಸ್ಸು ನಿಮ್ಮ ಕೈಯಲ್ಲಿದೆ, ಅದನ್ನ ಪಡೆದುಕೊಳ್ಳುವುದು ನಿಮ್ಮ ಹೊಣೆ. ಪ್ರತಿಯೊಬ್ಬರ ಜೀವನದಲ್ಲೂ ಸವಾಲುಗಳು ಇರುತ್ತವೆ, ಅವುಗಳನ್ನ ಎದುರಿಸಲು ಧೈರ್ಯ ಇರಬೇಕು. ಪತನ ಜೀವನದ ಒಂದು ಭಾಗ, ಆದರೆ ಏಳುವುದು ನಿಮ್ಮ ಆಯ್ಕೆ. ಏಳುತ್ತಾ ಕಲಿಯುತ್ತಾ ಮುನ್ನಡೆದಾಗ ಮಾತ್ರ ನಿಜವಾದ ಯಶಸ್ಸು ನಿಮ್ಮದಾಗೇ ಇರುತ್ತದೆ. ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಸ್ಪಷ್ಟ ಗುರಿಯು ಜೀವನದಲ್ಲಿ ದಿಕ್ಕಿನಂತೆ ಕಾರ್ಯನಿರ್ವಹಿಸುತ್ತದೆ. ಗುರಿ ಸ್ಪಷ್ಟವಿದ್ದಾಗ ಅದನ್ನ ಸಾಧಿಸಲು ನಿಮ್ಮ ಮೆಚ್ಚಿನ ಪ್ರಯತ್ನವೂ ಕೂಡ ಇರುತ್ತದೆ. ಶ್ರಮ ಮತ್ತು ನಿರಂತರ ಪ್ರಯತ್ನ ನೀವು ನಿಮ್ಮ ಗೆಲುವಿನ ಮೆಟ್ಟಿಲು ಆಗಬೇಕು. ಸೋಲು ಬಂದರೆ ಮನನೊಂದು ಬಿಡಬೇಡಿ. ಸೋಲು ಯಾವಾಗಲೂ ಅಂತಿಮವಲ್ಲ, ಅದು ಮತ್ತೊಂದು ಅವಕಾಶ. ನೀವು ಕನಸು ಕಾಣುವುದನ್ನ ನಿಲ್ಲಿಸಲೇಬೇಡಿ. ಎಲ್ಲ ದೊಡ್ಡ ಸಾಧನೆಗಳ ಹಿಂದೆಯೂ ಒಂದು ಸಣ್ಣ ಕನಸು ಇದ್ದೇ ಇರುತ್ತದೆ. ಅದನ್ನು ನಿಜ ಮಾಡುವುದು ನಿಮ್ಮ ಶ್ರಮ, ನಿಮ್ಮ ಸಹನಶೀಲತೆ ಮತ್ತು ನಿಮ್ಮ ನಿರ್ಧಾರ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಸ್ನೇಹಿತರೆ, ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಇದು ಹವ್ಯಾಸ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದ ಫಲ. ನೀವು ಎಷ್ಟು ಸಾರಿ ಬಿದ್ದು ಬಿಡುತ್ತೀರೋ ಅದನ್ನು ಯಾರೂ ಕೂಡ ಲೆಕ್ಕ ಹಾಕುವುದಿಲ್ಲ. ನೀವು ಎಷ್ಟು ಬಾರಿ ಮೇಲೆದ್ದು ಮುಂದುವರಿಯುತ್ತೀರೋ ಅದನ್ನು ಮಾತ್ರ ಇತಿಹಾಸ ನೆನಪಿಡುತ್ತದೆ. ನಾವು ಹಲವಾರು ಬಾರಿ ಸೋಲನ್ನ ಎದುರಿಸಬಹುದು, ಆದರೆ ಸೋಲು ಅಂತಿಮವಲ್ಲ. ಸಾಧ್ಯವಿಲ್ಲ ಎಂದು ನಿಲ್ಲಬೇಡಿ, ಇದು ನಿನಗೆ ಸಾಧ್ಯ ಎಂದು ಯೋಚಿಸಿ. ನಿಮ್ಮ ಕನಸುಗಳು ಸತ್ಯವಾಗಲಿ ಎಂದು ಬಯಸಿದರೆ ಇಂದು ಒಂದು ಸಣ್ಣ ಹೆಜ್ಜೆ ಹಾಕಿ. ಪ್ರತಿದಿನ ಒಂದು ಹೊಸ ಕೀಲುಗಂಟಿ ಮುರಿಯುವ ಪ್ರಯತ್ನವನ್ನ ಮಾಡಿ. ಒಮ್ಮೆ ನೀವು ಆರಂಭಿಸಿದರೆ ನಿಮ್ಮ ಪ್ರಯತ್ನಗಳು ಖಂಡಿತ ನಿಮಗೆ ಗೆಲುವು ತರುತ್ತವೆ. ನಿಮ್ಮ ಕನಸುಗಳತ್ತ ನಿಮ್ಮ ನಂಬಿಕೆ ಬಲವಾಗಿದ್ದರೆ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮನ್ನ ನಿಲ್ಲಿಸಲು ಸಾಧ್ಯವಿಲ್ಲ. ಎಚ್ಚರ, ಎದ್ದೇಳಿ, ಮುಂದುವರಿಯಿರಿ. ಯಶಸ್ಸು ನಿಮ್ಮದಾಗಿಯೇ ಇರಲಿ. ಇಂದು ನೀವು ನಿಮ್ಮ ಕನಸುಗಳ ಕಡೆ ಒಂದು ಚಿಕ್ಕ ಹೆಜ್ಜೆ ಹಾಕಿ. ನಾಳೆಯ ಗೆಲುವು ನಿಮ್ಮದಾಗಿಯೇ ಇರುತ್ತದೆ. ಧೈರ್ಯವಿರಲಿ, ಸಾಧನೆಯತ್ತ ಮುನ್ನಡೆಯಿರಿ. ಈ ಮಾತು ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡಿ. ಇಂತಹ ವಿಡಿಯೋಸಿಗಾಗಿ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.